ಈ ಒಂದ್ ಜಾಗದಲ್ಲಿ ಒಂದಲ್ಲ ಎರಡಲ್ಲ 3 ತಲೆಮಾರುಗಳಿಂದ ಹೋಟೆಲ್ ನ ನಡೆಸ್ಕೊಂಡು ಬರ್ತಾ ಇದಾರೆ. ಬಟ್ ಆಗಿಂದ ಯಾವಾಗವರೆಗೂ ಇವ್ರ ಕ್ರೇಜ್ ಅಂತೂ ಒಂಚೂರು ಕಮ್ಮಿ ಆಗಿಲ್ಲ. ಯಾಕೆ ಈ ತರ ಹೇಳ್ತಾ ಇದ್ದೇನೆ ಅಂದ್ರೆ, ಬೆಳಿಗ್ಗೆ 5:30 ಹೋಟೆಲ್ ಶುರು ಆದ್ರೆ ಸಂಜೆ 8-8:30 ಗಂಟೆ ಕಂಟಿನ್ಯೂಸ್ ಆಗಿ ಮಿಷಿನ್ ಹೊಡೆದಂಗ್ ಓಡ್ತಾ ಇರ್ತಾರೆ. ರೀಸೆಂಟ್ ಆಗಿ ನಾವು ರಾಯಚೂರು ಹೋಗಿದ್ದಾಗ ಅಲ್ಲಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿ ಮಾನ್ವಿ ತಾಲೂಕು ಹಿರೇಕೊಟ್ನೆಕಲ್ ಅನ್ನೋ ಒಂದು ಜಾಗದಲ್ಲಿ 65 ವರ್ಷಗಳಿಂದ ಸೂಪರ್ ಆಗಿ ನಡೆಸ್ಕೊಂಡು ಬರ್ತಿರುವಂತ ಶ್ರೀ ವೀರಭದ್ರೇಶ್ವರ ಹೋಟೆಲ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ವಿ. ಜಾಗ ಚಿಕ್ಕದೇ ಆಗಿರ್ಬೋದು, ಇಲ್ಲಿ ಸಿಗುವಂತ ಐಟಮ್ಸ್ ಸಿಂಪಲ್ ಆಗಿರ್ಬೋದು, ಬಟ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಇಲ್ಲಿ ನಿಮಗೆ ಯಾವ ಐಟಮ್ ಸಿಗುತ್ತೆ ಅಂದ್ರೆ, ಬೆಳಗ್ಗೆ ಆದ್ರೆ ತಿಂಡಿ, ಮಧ್ಯಾಹ್ನ ಆದ್ರೆ ವೆರೈಟಿ ರೈಸ್, ಸಂಜೆ ಆದ್ರೆ ವೆರೈಟೀಸ್ ಆಫ್ ಬಜ್ಜಿ, ಖಾರ, ಗಿರ್ಮಿಟ್ ಅಂತ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ. ನಾವು ಹೋಗಿದ್ದು ಸಂಜೆ. ಏನೇನ್ ಆರ್ಡರ್ ಮಾಡಿದ್ವಿ ಅಂದ್ರೆ, 3 ತರ ಬಜ್ಜಿ, ಬದನೆಕಾಯಿ, ಆಲೂ, ಮಿರ್ಚಿ, ಅದಾದ್ಮೇಲೆ ಗಿರ್ಮಿಟ್ ಒಟ್ಟಿಗೆ ಫ್ರೆಶ್ ಆಗಿ ರೆಡಿ ಮಾಡಿರುವಂತ ಖಾರನ ತಗೊಂಡ್ವಿ. ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ, ಬದನೆಕಾಯಿ ಬಜ್ಜಿ ಅಂತೂ ಡೀಸೆಂಟ್ ಆಗಿರುತ್ತೆ. ಬಟ್ ನನಗಂತೂ ಸಿಗಾವಡೆ ಇಷ್ಟ ಆಗಿದ್ದು ಅಲ್ಲಿ ಸಿಗುವಂತ ಆಲೂ ಬಜ್ಜಿ ಒಟ್ಟಿಗೆ ಮಿರ್ಚಿ ಬಜ್ಜಿ. ಅಂಡ್ ನೆಕ್ಸ್ಟ್ ಟ್ರೈ ಮಾಡಿದ್ದೆ ಅಲ್ಲಿ ಸಿಗುವಂತ ಖಾರ. ಇದಂತೂ ಪಾರ್ಸಲ್ ತಗೊಳ್ಳಿ ಅಥವಾ ಅಲ್ಲೇ ಟ್ರೈ ಮಾಡಿ, ಬೆಸ್ಟ್ ಟೇಸ್ಟ್ ಅಲ್ಲಿ ಇರುತ್ತೆ. ಅಷ್ಟು ಫ್ರೆಶ್ ಆಗಿ ಸೂಪರ್ ಆಗಿತ್ತು. ಅಂಡ್ ಕೊನೆದಾಗಿ ಟ್ರೈ ಮಾಡಿದ್ದೆ ಅಲ್ಲಿ ಸಿಗುವಂತ ಗಿರ್ಮಿಟ್. ಇದಂತೂ ಒನ್ ಆಫ್ ದ